ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸ್ನ ಆನ್ಯುವಲ್ ಎಕ್ಸಾಮ್ನಲ್ಲಿ 4 ಅಂಕಕ್ಕೆ ಈ ಒಂದು ಪ್ರಶ್ನೆಯನ್ನು ಹಲವಾರು ಬಾರಿ ಕೇಳಿದ್ದಾರೆ. ಔದಾಸೀನ್ಯ ನಕ್ಷೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. ಇವತ್ತು 1 ನಿಮಿಷದ ಒಳಗಡೆ ನಿಮಗೆ ಇದರ ಉತ್ತರವನ್ನು ಅರ್ಥ ಮಾಡಿಸೋದು ಅಷ್ಟೇ ಅಲ್ಲದೆ ಬಾಯ್ಪಾಟ್ ಕೂಡ ಮಾಡಿಸ್ತೀನಿ. ಬನ್ನಿ ವಿಡಿಯೋನ ನೋಡೋಣ. ಸೊ ಇಲ್ಲಿ ಮೊದಲು ನೀವು ಬರೀಬೇಕು ಔದಾಸೀನ್ಯ ನಕ್ಷೆ ಅಂದ್ರೆ ಏನು. ಔದಾಸೀನ್ಯ ರೇಖೆಗಳ ಗುಂಪಿಗೆ ನಾವು ಔದಾಸೀನ್ಯ ನಕ್ಷೆ ಅಂತ ಕರಿತೀವಿ. ಮೀನಿಂಗ್ ಬರೆದ ನಂತರ ರೇಖಾಚಿತ್ರ ಈ ರೀತಿ ತೆಗಿಬೇಕು. ಇದರ 4 ಪಾಯಿಂಟ್ಸ್ ಗಳನ್ನ ಬರೀಬೇಕು. ಮೊದಲನೇ ಪಾಯಿಂಟ್ ಬಂದು OX ನಲ್ಲಿ ಬಾಳೆಹಣ್ಣುಗಳನ್ನ ತೋರಿಸಿದೀವಿ, OY ನಲ್ಲಿ ಮಾವಿನ ಹಣ್ಣುಗಳನ್ನ ತೋರಿಸಿದೀವಿ. ಎರಡನೇ ಪಾಯಿಂಟ್ ಬಂದು ಈ ರೇಖಾಚಿತ್ರದಲ್ಲಿ ಇರುವಂತಹ IC 1, 2, 3, IC 4 ರೇಖೆಗಳು ಏನಾಗಿವೆ, ಔದಾಸೀನ್ಯ ವಕ್ರ ರೇಖೆಗಳಾಗಿವೆ. ಸೊ ಈಗ ಮೂರನೇ ಪಾಯಿಂಟ್ ಬಂದು ಈ ರೇಖಾಚಿತ್ರದಲ್ಲಿರುವಂತಹ ಬಲಭಾಗದಲ್ಲಿ ಎತ್ತರದಲ್ಲಿರುವಂತಹ ಔದಾಸೀನ್ಯ ವಕ್ರ ರೇಖೆಗಳು ನಮ್ಮ ಅನುಭೋಗಿಗೆ ಅಧಿಕ ಮಟ್ಟದ ತೃಪ್ತಿಯನ್ನ ನೀಡ್ತವೆ. ಸೊ ನಾಲ್ಕನೇದಾಗಿ ಬಂದು ಅನುಭೋಗಿಯ ಆಯ್ಕೆ ಏನಾಗಿರುತ್ತೆ. ಸೊ ಇಲ್ಲಿ ನಮ್ಮ ಅನುಭೋಗಿಯ ಆಯ್ಕೆ ಬಂದು ಎತ್ತರದಲ್ಲಿರುವಂತಹ ಔದಾಸೀನ್ಯ ವಕ್ರ ರೇಖೆಯ ಮೇಲೆ ಇರುವಂತಹ ಸಂಯೋಜನೆ ಅನುಭೋಗಿ ಆಯ್ಕೆ ಮಾಡ್ತಾನೆ. ಯಾಕೆಂದ್ರೆ ಅದರಿಂದ ಅವನಿಗೆ ಅಧಿಕ ಮಟ್ಟದ ತೃಪ್ತಿ ಸಿಗುತ್ತೆ. ಅದನ್ನ ರೇಖಾಚಿತ್ರದಲ್ಲಿರುವಂತಹ ಈ ಬಾಣದ ಗುರುತು ತೋರಿಸ್ತಾ ಇದೆ. ಇಷ್ಟು ಬರೆದ್ರೆ 4ಕ್ಕೆ 4 ಅಂಕ ಅರ್ಥನೂ ಆಯ್ತು, ಬಾಯ್ಪಟ್ಟು ಆಯ್ತು ಅಂತ ಅನ್ಕೊಳ್ತೇನೆ.